ಸ್ನೇಹಿತರೆ ನಮಸ್ಕಾರ. ಕರ್ನಾಟಕದ ಕುಂಭಮೇಳಕ್ಕೆ ಸ್ವಾಗತ ಸುಸ್ವಾಗತ. ನಾವೀಗ ಟಿ ನರಸೀಪುರ ಹತ್ರ ಇರೋ ಗುಂಜು ನಂಜೇಶ್ವರ ಮತ್ತು ಅಗಸ್ತೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ. ಪ್ರಯಾಗ್ರಾಜ್ನ ಕುಂಭಮೇಳದಂತೆ ನಮ್ಮ ಕರ್ನಾಟಕದಲ್ಲೂ ಕುಂಭಮೇಳ ನಡೆಯುತ್ತೆ. ಕರ್ನಾಟಕದಲ್ಲಿ ಪ್ರತಿ 3 ವರ್ಷಗಳಿಗೊಮ್ಮೆ ಕುಂಭಮೇಳ ನಡೆಯುತ್ತೆ. ಸಾಕಷ್ಟು ಜನಗಳಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಪ್ರತಿ 3 ವರ್ಷಗಳಿಗೊಮ್ಮೆ ನಮ್ಮ ಕರ್ನಾಟಕದಲ್ಲೂ ಕುಂಭಮೇಳ ನಡೆಯುತ್ತೆ. ಈ ತ್ರಿವೇಣಿ ಸಂಗಮದಲ್ಲಿ ಬೇಕಾದಷ್ಟು ಲಕ್ಷಾಂತರ ಜನ ಬಂದು ಸ್ನಾನ ಮಾಡಿ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾರೆ. ಕಳೆದ ಬಾರಿ ಕೊರೋನಾ ಇದ್ದಿದ್ದರಿಂದ ಕುಂಭಮೇಳ ನಡೆದಿರಲಿಲ್ಲ. ಬಟ್ 6 ವರ್ಷಗಳ ನಂತರ ನಮ್ಮ ಕರ್ನಾಟಕದಲ್ಲಿ ಈ ಜಾಗದಲ್ಲಿ ಕುಂಭಮೇಳ ನಡೀತಾ ಇದೆ. ಶ್ರೀರಂಗಪಟ್ಟಣ ಹತ್ರ ತ್ರಿವೇಣಿ ಸಂಗಮ ಆಗಿರ್ಬೋದು, ಮತ್ತು ಈ ಜಾಗದಲ್ಲಿರುವಂತಹ ತ್ರಿವೇಣಿ ಸಂಗಮ ಆಗಿರ್ಬೋದು. ಇಲ್ಲಿ ಕಾವೇರಿ ನದಿ ಮತ್ತು ಸ್ಫಟಿಕ ನದಿ ಸೇರಿ ತ್ರಿವೇಣಿ ಸಂಗಮ ಆಗುತ್ತೆ. ಈ ಜಾಗದಲ್ಲಿ ಬೇಕಾದಷ್ಟು ಭಕ್ತರು ಸ್ನಾನ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಾ. ನೋಡಿ ಎದುರುಗಡೆ ಅಲ್ಲಿ ಗುಂಜು ನಂಜೇಶ್ವರ ದೇವಸ್ಥಾನ ಇದೆ, ಮತ್ತು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಕೂಡ ಇದೆ. ಬೇಕಾದಷ್ಟು ಭಕ್ತರೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ನೋಡಿ ಈ ಪವಿತ್ರ ನದಿಯಲ್ಲಿ. ನಾನಂತೂ ಸಿಕ್ಕಾಪಟ್ಟೆ ಅದೃಷ್ಟ ಮಾಡಿದ್ದೀನಿ. 2 ವಾರ ಹಿಂದಷ್ಟೇ ನಾನು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಮಹಾಕುಂಭಮೇಳನ ನೋಡಿ ಎಕ್ಸ್ಪ್ಲೋರ್ ಮಾಡಿದ್ದೆ. ಅಲ್ಲಿ 2 ದಿವಸ ತ್ರಿವೇಣಿ ಸಂಗಮ ನದಿಯಲ್ಲಿ ಸ್ನಾನ ಮಾಡಿದ್ದೆ. ಇವತ್ತು ಈ ಪವಿತ್ರವಾದ ದಿನ ನಾನು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದೀನಿ. ಈ ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡ್ತಿರೋದು ನಿಜವಾಗ್ಲೂ ಖುಷಿಯಾಯಿತು. ಇಲ್ಲೊಂದು ದೇವಸ್ಥಾನ ಇದು ಭಿಕ್ಷೇಶ್ವರ ದೇವಸ್ಥಾನ ಅಂತ. ಇನ್ನೂ ಬೇಕಾದಷ್ಟು ಜನ ಇವಾಗ ಬರ್ತಾ ಇದ್ದಾರೆ ನೋಡಿ. ಸ್ನಾನ ಮಾಡಿದವ್ರಿಗೆ ಡ್ರೆಸ್ ಚೇಂಜ್ ಮಾಡೋದಕ್ಕೋಸ್ಕರ ಈ ಕಡೆ ಪುರುಷರಿಗೆ, ಆ ಕಡೆ ಮಹಿಳೆಯರಿಗೆ ಒಂದು ಡ್ರೆಸ್ಸಿಂಗ್ ರೂಮ್ ಕೂಡ ಮಾಡಿದ್ದಾರೆ ನೋಡಿ. ಇಲ್ಲಿ ಮಧ್ಯಾಹ್ನ ಹೊಳೆಯಲ್ಲಿ ಹೋಗೋದಕ್ಕಾಗಲ್ಲ, ಅದಕ್ಕೆ ನಾವು ಆ ಕಡೆಯಿಂದ ಬ್ರಿಡ್ಜ್ ಮೂಲಕ ಸುತ್ತಾಕೊಂಡು ನಾವು ಗುಂಜು ನರಸಿಂಹಸ್ವಾಮಿ ಜೊತೆಗೆ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನಕ್ಕೂ ಹೋಗಿ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಟೈಮ್ ಮಠ ಮಧ್ಯಾಹ್ನ ಆಗಿದೆ, ಬಿಸಿಲಂತೂ ಸುಡ್ತಾ ಇದೆ. ಇಲ್ಲೊಂದು ವೀರ ಪ್ರತಾಪ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ದೇವಸ್ಥಾನ ಚಿಕ್ಕದಾದರೂ ಅದಕ್ಕೆ ಬರ್ತಾ ಇರೋ ಭಕ್ತರ ಸಂಖ್ಯೆ ಜಾಸ್ತಿನೇ ಇದೆ. ಇವತ್ತು ಫೆಬ್ರವರಿ 12ನೇ ತಾರೀಕು ಮಾಘ ಪೂರ್ಣಿಮೆ ದಿನ. ಬೇಕಾದಷ್ಟು ಭಕ್ತರು ಕರ್ನಾಟಕದ ಮೂಲೆಗಳಿಂದ ಬಂದು ಈ ಪವಿತ್ರ ತ್ರಿವೇಣಿ ಸಂಗಮ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲೇ ಪಕ್ಕದಲ್ಲೇ ಗುಂಜು ನಂಜೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಜೊತೆಗೆ ಅಗಸ್ತೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಭಕ್ತರೆಲ್ಲ ಈ ತ್ರಿವೇಣಿ ಸಂಗಮ ನದಿಯಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಮಾಡ್ತಾ ಇದ್ದಾರೆ. ಬರೀ ನಮ್ಮ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಮಾತ್ರ ಅಲ್ಲ, ನಮ್ಮ ಕರ್ನಾಟಕದ ಕುಂಭಮೇಳದಲ್ಲೂ ಕೂಡ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗ್ತಿದೆ. ಅದ್ರ ವಿಡಿಯೋ ಕೂಡ ನಾನು ಹಾಕ್ತೀನಿ ನೋಡಿ. ಪ್ರಯಾಗ್ರಾಜ್ಗೆ ಹೋಗೋ ಬದಲು ಇಲ್ಲಿ ಮೈಸೂರಿಗೆ ಬರ್ತಿದ್ದಾರೆ. ಕ್ರೌಡ್ ನೋಡಿ, ಆ ಕಡೆಯಿಂದ ಈ ಕಡೆ ಎಲ್ಲ ಸುತ್ತಲೂ ಜನನ. ಎಲ್ಲಿಂದ ಬಂದಿದ್ದೀರಾ ನೀವು? ಬೆಂಗಳೂರು RR ನಗರಿಂದ ಬಂದಿದ್ದೀವಿ. ಬಂದಾಗ ಏನು ಫೀಲ್ ಆಗ್ತಿದೆ ನಿಮಗೆ? ನೀರಲ್ಲಿ ಮುಳುಗಬೇಕು ಅನ್ನೋ ಒಂದೇ ಉದ್ದೇಶದಲ್ಲಿ ಬಂದಿದ್ದು, ಏನೂ ಪಾಪ ಮಾಡಿಲ್ಲ. ಇವತ್ತು ಸ್ಪೆಷಲ್ ಆಗಿ ಅಂಧ ಭಕ್ತರು ಸರ್, ಎಲ್ಲರೂ ಬಂದರು, ನಾವು ಬಂದ್ವಿ. ಬರೀ ಇಂಥದೆಯ. ನಾವಿವಾಗ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಇವಾಗ ನಂಜನಗೂಡು, ಮೈಸೂರು, ಸೋಮೇಶ್ವರ ಎಲ್ಲ ಮುಗಿಸ್ಕೊಂಡು ಹೋಗ್ತೀವಿ. ನೀರು ಮುಗಿದ್ಮೇಲೆ ನಮಗೆ ತಣ್ಣಗೆ ಅನಿಸ್ತಾ ಇದೆ, ಹ್ಯಾಪಿಯಾಗಿದೆ, ಹ್ಯಾಪಿ ಫೀಲಿಂಗ್ ಇದೆ. ರಶ್ ಇದ್ರೂ ಪರವಾಗಿಲ್ಲ, ಎಲ್ಲರೂ ಬಂದು ಕುಂಭಮೇಳನ ಎಂಜಾಯ್ ಮಾಡಿ. ಇದು ಆಕ್ಚುಲಿ ಚೆನ್ನಾಗಿರೋ. ಶಕ್ತಿ ಇದ್ದವ್ರು ಮಾತ್ರ ಬನ್ನಿ. ಶಕ್ತಿ ಬರುತ್ತೆ, ಬಂದ್ರೆ ಖಂಡಿತ ಬಂದು ಎಂಜಾಯ್ ಮಾಡಿ. ಯಾರು ಬೇಕಾದ್ರೂ ಬರ್ಬೋದು. ಪ್ರಯಾಗರಾಜ್ ಹೋಗ್ಬೇಕಂದ್ರೆ ಶಕ್ತಿ ಇರ್ಬೇಕು. ಹೋಗಿ ಬಂದೆ ಮೇಡಮ್.
ಟಿ ನರಸೀಪುರಲ್ಲಿ ಗುಂಜು ನರಸಿಂಹಸ್ವಾಮಿ ಮತ್ತು ಅಗಸ್ತೇಶ್ವರ ದೇವಸ್ಥಾನ ಹೋಗೋಕ್ಕಾಗಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇತ್ತಲ್ಲಿ. ಅದಕ್ಕೆ ಇವಾಗ ನಂಜನಗೂಡಿಗೆ ಬಂದು ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾವೀಗ ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಎದುರುಗಡೆನೇ ಒಂದು ಹೊಳೆ ಇದೆ ನೋಡಿ, ಸೂಪರ್ ಆಗಿದೆ. ನಾನು ಈ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಇದೇ ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡಿ, ಇಲ್ಲಿ ಹೊಳೆಯಲ್ಲಿ ಬೇಕಾದಷ್ಟು ಜನ ಸ್ನಾನ ಮಾಡ್ತಾ ಇದ್ದಾರೆ. ಇದು ಕಪಿಲಾ ನದಿ, ಇದು ಕಪಿಲಾ ನದಿ ಹರಿತಾ ಇದೆ ನೋಡಿ. ಸಂಜೆ ಆಗಿರೋದ್ರಿಂದ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಬನ್ನಿ ನಾವಿವಾಗ ಹೋಗಿ ಶ್ರೀಕಂಠೇಶ್ವರನ ದರ್ಶನ ಮಾಡ್ಕೊಂಬರೋಣ. ಬೇಕಾದಷ್ಟು ಅಂಗಡಿಗಳೆಲ್ಲ ಇದೆ ನೋಡಿ, ಏನೇನೋ ಐಟಮ್ ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲೇ ಹೈವೇ ಇದೆ, ಮೈಸೂರಿಗೆ ಹೋಗೋದಕ್ಕೆ ಮತ್ತು ಇಲ್ಲಿ ಸುತ್ತಮುತ್ತ ಹೋಗೋದಕ್ಕೆಲ್ಲ ಇಲ್ಲಿಂದ ಬಸ್ಸುಗಳು ಬೇಕಾದಷ್ಟು ಸಿಗುತ್ತೆ. ಇಲ್ಲಿ ನೋಡಿ, ಒಂದು ದೊಡ್ಡದಾದ ಶಿವ ಸ್ಟ್ಯಾಚು ಇದೆ. ಈ ಶಿವ ಸ್ಟ್ಯಾಚು ಏನಿಲ್ಲ ಅಂದರೂ ಒಂದು 30-40 ಅಡಿ ಎತ್ತರ ಇದೆ. ಶಿವ ನೋಡಿ, ಒಂದು ಆರಾಮಾಗಿ ಕೂತ್ಕೊಂಡು ಮೆಡಿಟೇಷನ್ ಮಾಡೋ ಥರ ಇದೆ. ತುಂಬ ಚೆನ್ನಾಗಿದೆ ಇದು ಕೂಡ. ಇದೇ ನೋಡಿ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ. ದೇವಸ್ಥಾನನ ಆ ಕಾಲದಲ್ಲೇ ಎಷ್ಟು ಚೆನ್ನಾಗಿ, ಎಷ್ಟು ಭವ್ಯವಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಈ ನಂಜನಗೂಡು ದೇವಸ್ಥಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನದಲ್ಲಿ ಪ್ರಮುಖವಾಗಿ ಶಿವನನ್ನು ಪೂಜೆ ಮಾಡ್ತಾರೆ. ಪ್ರತಿ ವರ್ಷ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಲಕ್ಷಾಂತರ ಜನ ಇಲ್ಲಿ ನಡೆಯೋ ಜಾತ್ರೆಯಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಕಾಣಿಸ್ತಿದೆಯಲ್ಲ ಗೋಪುರ, ಇದು ಸುಮಾರು ಒಂದು 130 ಅಡಿ ಎತ್ತರ ಇದೆ. ಆ ದೇವಸ್ಥಾನದ ವಾಸ್ತುಶಿಲ್ಪ ನೋಡಿ ಏನು ಸಕ್ಕತ್ತಾಗಿದೆ. ಇಲ್ಲಿ ಮೇಲೆ ಲೈನಾಗಿ ನಿಮಗೆ ಗಣೇಶಗಳು ಕಾಣಿಸ್ತಿದೆಯಲ್ಲ, ಒಂದು ಗಣೇಶ ಇದ್ದಂಗೆ ಮತ್ತೊಂದು ಗಣೇಶ ಇಲ್ಲ. ಪ್ರತಿಯೊಂದು ಗಣೇಶನೂ ವಿಭಿನ್ನವಾಗಿ ಮಾಡಿದ್ದಾರೆ, ವಿಭಿನ್ನವಾಗಿ ಕೆತ್ತಿದ್ದಾರೆ. ಹೇಳ್ತಾ ಹೋದರೆ ಇದ್ರ ಬಗ್ಗೆ ಇನ್ನೂ ಬೇಕಾದಷ್ಟು ಮಾಹಿತಿಗಳು, ವಿಚಾರಗಳಿದೆ. ಬಟ್ ನನಗೆ ಗೊತ್ತಿರೋಷ್ಟು ಮಾತ್ರ ತಿಳಿಸ್ಕೊಡ್ತಿದ್ದೀನಿ. ನೋಡಿ, ಒಂದು ಗಣೇಶಗಿಂತ ಮತ್ತೊಂದು ಗಣೇಶ ವಿಭಿನ್ನವಾಗಿ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಎದುರುಗಡೆ ನೋಡಿ ದೊಡ್ಡದಾದ ತೇರಿದೆ. ಜಾತ್ರೆ ಸಮಯದಲ್ಲಿ ಈ ತೇರನ್ನು ಉಪಯೋಗ ಮಾಡ್ತಾರೆ. ನೋಡಿ, ರಥಚಕ್ರಕ್ಕೆ ಗ್ರಿಲ್ ಥರ ಹಾಕಿದಾರಲ್ಲ, ಏನು ಗೊತ್ತಾ, ಬೇರೆ ಯಾವ ದೇವಸ್ಥಾನದಲ್ಲಿ ರಥಚಕ್ರಕ್ಕೆ ಈ ಥರ ಗ್ರಿಲ್ ಹಾಕೋದಿಲ್ಲ. ಬಟ್ ಈ ರಥಚಕ್ರ ಗ್ರಿಲ್ ಹಾಕಿದ್ದಾರೆ ಅಂದರೆ ಇಲ್ಲಿ ಒಂದು ಸಂಪ್ರದಾಯ ಪ್ರಕಾರ ಈ ತೇರು ಎಳಿಬೇಕಾದ್ರೆ ತೇರಿಗೆ ಸಿಕ್ಕಿ ಸತ್ತರೆ ಸ್ವರ್ಗ ಸಿಗುತ್ತೆ ಅಂತ ಜನಗಳ ನಂಬಿಕೆ. ಹಂಗಾಗಿ ತೇರು ಎಳಿಬೇಕಾದ್ರೆ ಓಡಿ ಬಂದು ನಿಮಗೆ ತೇರಿಗೆ ವೀಲಿಗೆ ಸಿಕ್ಬಿಡ್ತಾರೆ. ಅದಕ್ಕೋಸ್ಕರ ಅದು ಸಿಗಬಾರ್ದು ಅಂತ ಕಂಪ್ಲೀಟ್ ಗ್ರಿಲ್ ಹಾಕ್ತಾರೆ. ತೇರು ಎಳಿಬೇಕಾದ್ರೆ ಫುಲ್ ವೀಲ್ನ ನೀವು ವೀಲ್ ಹೋಗ್ದಂಗೆ ಫುಲ್ ಗ್ರಿಲ್ ಹಾಕ್ಬಿಟ್ಟು ಬ್ಲಾಕ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಅದನ್ನು ಮಾಡಿದೆ. ದೇವಸ್ಥಾನ ಸಂಜೆ ಈಗಷ್ಟೇ ಓಪನ್ ಮಾಡಿದ್ದಾರೆ, ಬಟ್ ಸಿಕ್ಕಾಪಟ್ಟೆ ರಶ್ ಇದೆ. 100 ರೂಪಾಯಿದು ಸ್ಪೆಷಲ್ ಎಂಟ್ರಿ ಇದೆಯಂತೆ, ಬಟ್ ಅದು ಕೂಡ ಓಪನ್ ಮಾಡ್ತಾ ಇಲ್ಲ ನೋಡಿ. ಸಿಕ್ಕಾಪಟ್ಟೆ ಜನ ಇರೋದ್ರಿಂದ ದರ್ಶನ ಮಾಡೋಕ್ಕೇನಿಲ್ಲ ಅಂದರೂ ಇನ್ನೂ 1 ಅವರಿಂದ 1.5 ಅವರ್ 2 ಅವರ್ ಆಗುತ್ತೆ. ಇಲ್ಲಿ ಹೊರಗಡೆ ಹೋಗಿ ದರ್ಶನ ಮಾಡ್ಕೊಂಬೋಣ ಅಂದರೆ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಹೊರಗಡೆಯಿಂದನೇ ದೇವ್ರಿಗೊಂದು ನಮಸ್ಕಾರ ಆಗ್ತಾ ಇದ್ದೀವಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಇದು ಅನುಗ್ರಹ ಯಾತ್ರೆಯಿಂದ ಒನ್ ಡೇ ಕುಂಭಮೇಳ ಟ್ರಿಪ್ ಆಗಿತ್ತು. ಬೆಳಿಗ್ಗೆ ನಾವು ಬೆಂಗಳೂರಿಂದ ಹೊರಟು ಟಿ ನರಸೀಪುರ ಹತ್ರ ಇರೋ ತ್ರಿವೇಣಿ ಸಂಗಮ ನದಿಯಲ್ಲಿ ಬಂದು ಸ್ನಾನ ಮಾಡಿ, ನಂತರ ಪಕ್ಕದಲ್ಲೇ ಇರೋವಂತಹ ಗುಂಜು ನರಸಿಂಹಸ್ವಾಮಿ ದೇವಸ್ಥಾನ ಜೊತೆಗೆ ಅಗಸ್ತೇಶ್ವರ ದೇವರ ದರ್ಶನ ಮುಗಿಸ್ಕೊಂಡು ಡೈರೆಕ್ಟಾಗಿ ನಾವು ನಂಜನಗೂಡಲ್ಲಿರುವಂತಹ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಬಂದು ದರ್ಶನ ಮುಗಿಸ್ಕೊಂಡ್ವಿ. ಇಲ್ಲಿಂದ ನಾವು ಬೆಂಗಳೂರು ಕಡೆ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಥ್ಯಾಂಕ್ ಯು, ಟೇಕ್ ಕೇರ್, ಲವ್ ಯು ಆಲ್.